ಹಾಯ್ ಹಲೋ ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ಗುಡ್ ಈವ್ನಿಂಗ್, ನಮಸ್ಕಾರಗಳು, ಹ್ಯಾಪಿ ಸಂಡೇ ಅಂತ ಬಿಟ್ಟು ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಭಾಳ ಅಂದರೆ ಭಾಳ ವಿಶೇಷವಾಗಿರತಕ್ಕಂಥ ಒಂದು ಅಡುಗೆಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಅದರಲ್ಲಿ ಸಿಗೋತಕ್ಕಂಥ ಅಂಶ ಅಂತಂದರೆ ಬಹಳ ಇದ್ದಾವೆ. ನಮ್ಮ ದೇಹಕ್ಕೆ ಬೇಕಾದರೆ ಭಾಳ ಉತ್ತಮವಾದ ಅಂಶಗಳು ಇದಾವೆ ಅಂತಲೇ ಹೇಳ್ಬೋದು. ಮತ್ತು ಇದು ಬಂದ್ಬಿಟ್ಟು ಸೀಸನ್ನಲ್ಲಾಗಿ ಬರೋತಕ್ಕಂಥದ್ದು ಸ್ನೇಹಿತರೆ. ಇದೇನಪ್ಪ ಅಂತಂತಂದರೆ ಕರ್ಜಿಕಾಯಿ ಸ್ನೇಹಿತರೆ. ಕರ್ಜಿಕಾಯಿ ಅಂತ ನೀವು ಕೇಳ್ಪಟ್ಟಿದ್ರೆ ಕೆಲವರಿಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಅದು ಹೇಗೆ ರೆಸಿಪಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನಾವೀಗ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಕರ್ಜಿಕಾಯಿನ ನೀಟಾಗಿ ಕಟ್ ಮಾಡಿಬಿಟ್ಟು ಈಗ ಅವರು ಒಲೆ ಮೇಲೆ ಈ ಥರ ಹುರ್ಕೊಳ್ತಾರೆ ಸ್ನೇಹಿತರೆ. ಭಾಳ ಅಂದರೆ ಭಾಳ ವಿಟಮಿನ್ಸ್ಗಳು ನಮಗೆ ಸಿಗುತ್ತೆ. ಇದ್ರ ಬಗ್ಗೆ ನೀವು ಯೋಗದಲ್ಲಿ ನೀವು ಮೆಡಿಟೇಷನ್ ಇದರಲ್ಲಿ ನೀವು ನೋಡ್ಬೋದು. ಸೊ ಅದ್ರ ಬಗ್ಗೆ ಪೂರ್ತಿ ಗುಣ. ಮತ್ತು ನಾನು ಈಗ ನಿಮಗೆ ತೋರಿಸ್ತಿರೋದು ಹೇಗೆ ಮಾಡ್ತಾರೆ ಪಲ್ಯ ಅಂತ ಬಿಟ್ಟು. ಇದು ನಮ್ಮ ಮನೆ ಶೈಲಿಯಲ್ಲಿ ಮಾಡ್ತಾರೆ ನೋಡಿ. ಈಗ ಆಯಿತು, ಈ ಥರ ಚೆನ್ನಾಗಿ ಹುರಿದಿದ್ದಾರೆ. ಈಗ ಅದನ್ನು ತಗೊಳ್ತಾ ಇದ್ದಾರೆ ಸ್ನೇಹಿತರೆ. ಈಗ ಇದು ನಮಗೆ ಸೀಸನ್ನಲ್ಲಿ ಸಿಗೋತಕ್ಕಂಥದ್ದು. ಪಾತ್ರೆ ಇಟ್ಟು ಗ್ಯಾಸ್ ಚಾಲು ಮಾಡಿದ್ರು. ಬನ್ನಿ ಸ್ನೇಹಿತರೆ, ಈಗ ಎಣ್ಣೆಯನ್ನು ಹಾಕಿದ್ದಾರೆ ನೋಡಿ ಸ್ನೇಹಿತರೆ. 2 ಟೀ ಸ್ಪೂನ್ ಆಗೋದಷ್ಟು ಎಣ್ಣೆಯನ್ನು ಹಾಕಿದ್ದಾರೆ. ನೋಡ್ಬೋದು ಎಣ್ಣೆ ಚಟಪಟ ಶುರುವಾಗಿದೆ. ಮೊದಲನೇದು ನೋಡಿ ಕರಿಬೇವು, ತುಂಬ ದಿನಗಳಾಯಿತು ಸ್ನೇಹಿತರೆ. ಇದು ಒಂದು ಹೊಸ ರೆಸಿಪಿನೇ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಕೆಲವೊಂದು ರೆಸಿಪಿಗಳು ಯೂಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಈಗ ಕರಿಬೇವು ಹಾಕಿದ್ದಾರೆ. ಈಗ ಈರುಳ್ಳಿಯನ್ನು ಹಾಕಿದ್ದಾರೆ ಸ್ನೇಹಿತರೆ, 1-2 ಈರುಳ್ಳಿ. ಸೊ ದಯವಿಟ್ಟು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಈ ವಿಡಿಯೋನ SP ಸೂರ್ಯಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಮೆಂಬರ್ ಆಗಿ ಸ್ನೇಹಿತರೆ. ಸೊ ನಿಮಗೆ ಹೊಸ ರೆಸಿಪಿ ಮತ್ತು ಹೆಲ್ತ್ ಟಿಪ್ಸು, ಮೆಡಿಟೇಷನ್ ಬಗ್ಗೆ ಎಲ್ಲ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ನಾವು ಇವತ್ತು ಮಾಡ್ತಿರೋದಂತಂದರೆ ನಿಮಗೆ ಕರ್ಜಿಕಾಯಿ. ಸೊ ನಮ್ಮ ಮನೆ ಸ್ಟೈಲಿಯಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಈಗ ಚೆನ್ನಾಗಿ ಬ್ರೌನ್ ಕಲರಿಗೆ ಬಂದಿದೆ. ಸೊ ನೋಡಿ ಸ್ನೇಹಿತರೆ, ಚೆನ್ನಾಗಿ ಬ್ರೌನಿಶ್ ಆಗಿ ಬಂದಿದೆ. ಈಗ ನಾವು ಇದಕ್ಕೆ ನಿಮಗೆ ಇನ್ನೊಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಬೋಟಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಮಟನ್ದು ಬೋಟಿ ತೊಗೊಂಡಿದ್ದೀವಿ. ಸೊ ಮಟನ್ದು ಬೋಟಿ ಒಂದು ಅರ್ಧ kg ಆಗುವಷ್ಟು. ಇದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇದನ್ನು ಒಂದು ಸತಿ ಕುದಿಸ್ಬಿಟ್ಟು, ಸೊ ಇದನ್ನು ಒಂದು ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇದನ್ನೀಗ ಆ್ಯಡ್ ಮಾಡ್ತಾರೆ ನೋಡಿ. ಸೊ ಇದ್ರ ಜೊತೆ ನೀವು ವೆಜ್ ತಿನ್ನೋರು ನೀವು ಹೀಗೇನೂ ಮಾಡ್ಬೋದು. ಸೊ ನಾನ್ ವೆಜ್ನವರು ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಸೂಪರ್ ಅಂದರೆ ಸೂಪರಾಗಿ ಇರುತ್ತೆ ಸ್ನೇಹಿತರೆ. ಇದು ನಮ್ಮ ಮನೆಯಲ್ಲಿ ಇದನ್ನು ಭಾಳ ಇಷ್ಟಪಟ್ಟು ತಿಂತಾರೆ, ಭಾಳ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಉತ್ತರ ಕರ್ನಾಟಕ ಶೈಲಿಯ ಒಂಥರ ಇದು ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಅದು ನಮಗೆ ಸೀಸನಿಗೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಸೊ ವರ್ಷಕ್ಕೊಮ್ಮೆ ನಾವು ಯಾವುದೇ ಒಂದು ವರ್ಷ ಮಿಸ್ ಮಾಡ್ಕೊಳ್ಳಲ್ಲ, ಎಷ್ಟೇ ದೂರ ಇದ್ದರೂ. ಸೊ ನಾವಿರೋದು ಬೆಂಗಳೂರಲ್ಲಿ. ಸೊ ನಾನು ಊರಿಗೆ ಹೋಗಿದ್ದೆ. ಸೊ ಊರಿಂದ ಬರುವಾಗ ನಾನು 1 kg ಅಷ್ಟು ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಅದು ಸೇರ್ ಲೆಕ್ಕದಲ್ಲಿ ಮಾರ್ತಾರೆ. ಸೊ 100 ರೂಪಾಯಿಗೆ 2 ಸೇರ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅದನ್ನು ನಾನು ಒಂದು 4 ಸೇರ್ ತಂದಿದ್ದೀನಿ ಸ್ನೇಹಿತರೆ. 1 kg ಅಷ್ಟು ಬರುತ್ತೆ. ಸೊ ಅದನ್ನು ನಾವು ಇದು ಮಾಡ್ತಾಯಿದ್ದೀವಿ ನೋಡಿ. ಈಗ ಚೆನ್ನಾಗಿ ಕುದಿಸಿದಾಗ ಫ್ರೈ ಮಾಡ್ತಿದ್ದಾರೆ ಬೋಟಿ. ಸೊ ನೀವು ನಾನ್ ವೆಜ್ ತಿನ್ನೋರು ಬೋಟಿ ಜೊತೆಗೆ ಮತ್ತು ಚಿಕನ್ನು ಕೂಡ ನೀವು ಬೋನ್ಲೆಸ್ ಚಿಕನ್ ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ಈಗ ನೋಡ್ಬೋದು ಸ್ನೇಹಿತರೆ ನೋಡಿ, 1 ರೌಂಡು ಕುದ್ದಿದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡಿ ಅರಿಶಿಣ. ಸೊ ಅರಿಶಿಣಲ್ಲಿರೋ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ, ಮುಂದಿನ ದಿನದಲ್ಲಿ ವಿಡಿಯೋ ಮಾಡ್ತೀನಿ. ಮತ್ತು ಧನಿಯಾ ಪುಡಿ, ಇವೆಲ್ಲ ಬಂದ್ಬಿಟ್ಟು ಮನೆಯಲ್ಲೇ ಮಾಡಿರತಕ್ಕಂಥ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನಾನು ಆಚೆಗಡೆಯಿಂದ ಮಸಾಲೆ ಪದಾರ್ಥಗಳನ್ನು ತರಿಸೋದಿಲ್ಲ. ಪಾಕೆಟ್ ಅಂತೆ ಆ ಥರದ್ದು ಯಾವುದೂ ತರಿಸೋದಿಲ್ಲ. ಇದು ಸೈಂಧ ಲವಣ
ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ. ಸೊ ಯಾವುದೇ ಒಂದು ಪದಾರ್ಥಗಳಲ್ಲಿ ಆದಷ್ಟು ನೀವು ಮನೆಯಲ್ಲಿ ತಯಾರಿಸ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋದ್ರೆ ಭಾಳ ಉತ್ತಮ. ಯಾಕೆಂತಂದರೆ ಯಾವುದೇ ಪೌಡ್ರ್ಗಳಾಗಲಿ, ಅರಿಶಿಣ ಆಗಲಿ, ಖಾರ ಪುಡಿಗಳಾಗಲಿ, ಧನಿಯಾ ಪುಡಿಗಳಾಗಲಿ, ಸಾಂಬಾರು ಪದಾರ್ಥಗಳಾಗಲಿ ಎಲ್ಲವೂ ನಾನು ಮನೆಯಲ್ಲೇ ಮಾಡ್ತೀನಿ ಸ್ನೇಹಿತರೆ. ಸೊ ಅವುಗಳ ಬಗ್ಗೆಯೂ ನೀವು ಪ್ರತಿಯೊಂದು ನಾನು ವಿಡಿಯೋಗಳು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ನೋಡಿ, ಈಗ ನಾವು ಅದರಲ್ಲಿ ಅರಿಶಿಣ ಮತ್ತು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀವಿ. ಈಗ ನೋಡಿ ಸ್ನೇಹಿತರೆ, ಮಸಾಲ ಗ್ರೀನ್ ಮಸಾಲವನ್ನು ಹಾಕ್ತಾಯಿದ್ದೀವಿ ಸ್ನೇಹಿತರೆ. ಇದರಲ್ಲಿ ಬಂದ್ಬಿಟ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣಸಿನ್ಕಾಯಿ ಆಮೇಲೆ ಪುದೀನವನ್ನು ಹಾಕ್ಕೊಂಡಿದ್ದೀವಿ ಸ್ನೇಹಿತರೆ. ನೋಡಿ, ಯಾವುದೇ ಆಗಿದೆ ನಾವು ಈಗ ಹೆಲ್ದಿಯಾಗಿ ತಿನ್ನಬೇಕಂತಂದರೆ ಆದಷ್ಟು ಮನೆಯಲ್ಲೇ ಎಲ್ಲವೂ ರೆಡಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಯಾಕೆಂದರೆ ಮಕ್ಕಳು ಇರ್ತಾರೆ, ಚಿಕ್ಕವರು ದೊಡ್ಡವರು ಇರ್ತಾರೆ. ಸೊ ಅದರಿಂದ ಆದಷ್ಟು ಆಚೆಗಡೆ ಮಸಾಲ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಸ್ನೇಹಿತರೆ. ನೋಡಿ, ಈಗ ಒಂದು ರೌಂಡ್ ಆಯಿತು. ಈಗ ಮುಚ್ಚಿಡೋಣ. ಒಂದು 5 ನಿಮಿಷ ಇದನ್ನು ಇದೇ ಥರ ಇನ್ನೊಂದು ರೌಂಡು ಕುದಿಸೋಣ ಸ್ನೇಹಿತರೆ. ನೋಡಿ, ಇದು ಒಂದು ರೌಂಡ್ ಮಸಾಲೆ ಹಿಡಿದಿದೆ. ಈಗ ನಾವು ಹಾಕೋಣ ಸ್ನೇಹಿತರೆ ಕರ್ಜಿಕಾಯಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ ನೀವು ವೆಜ್ ತಿನ್ನೋರು ಇದೇ ಥರ ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಅದನ್ನು ಮಾಡ್ಕೋಬೋದು, ಈರುಳ್ಳಿ ಹಾಕಿ. ಸೊ ನೀವು ನಾನ್ ವೆಜ್ ತಿನ್ನೋರಾದರೆ ಈ ಥರ ಬೋಟಿ ಜೊತೆಗೆ ಟ್ರೈ ಮಾಡಿ ಸ್ನೇಹಿತರೆ. ಬಹಳ ಅಂದರೆ ಬಹಳ ಅದ್ಭುತವಾಗಿರ್ತವೆ ಮತ್ತು ಅದರಿಂದ ವಿಟಮಿನ್ ಬಹಳ ಅಂದರೆ ಭಾಳ ನಮಗೆ ಸಿಗ್ತವೆ. ಸೊ ಇದು ಬೋಟಿ ಜೊತೆಗೆ, ಚಿಕನ್ ಜೊತೆಗೆ ಮಾಡ್ಬೋದು ಸ್ನೇಹಿತರೆ. ಈಗ ಇನ್ನೊಂದು ರೌಂಡು ಈಗ ಮುಚ್ಚಿ ಇಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದು ಸತಿ ಮುಚ್ಚಳ ತೆಗೆದುಬಿಟ್ಟು ಇದು ಈಗ ನೋಡ್ತಾ ಇದ್ದೀವಿ, ರೆಡಿಯಾಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಯಾಕೆಂತಂದರೆ ಬೋಟಿನೂ ಕೂಡ ನಾವು ಮೊದಲೇ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀವಿ ಮತ್ತು ಕರ್ಜಿಕಾಯಿನೂ ಕೂಡ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀವಲ್ಲ. ಸೊ ಅದರಿಂದ ಚೆನ್ನಾಗಿ ಮಸಾಲೆ ಇಡಬೇಕು, ಜಾಸ್ತಿ ಕುದಿಸೋದು ಕೂಡ ಏನು ಬೇಕಾಗಿಲ್ಲ. ಸೊ ಇದು ಆಗಿತ್ತು ಸ್ನೇಹಿತರೆ. ಇದು ನೀವು ರೊಟ್ಟಿ ಜೊತೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಜೋಳದ ರೊಟ್ಟಿ ಜೊತೆಗೆ ಸ್ನೇಹಿತರೆ. ಮತ್ತು ನೀವು ಜೋಳದ ರೊಟ್ಟಿ ತಿನ್ನಲ್ಲ, ಚಪಾತಿ ಅಂದರೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ರೊಟ್ಟಿ ಜೊತೆ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇದು ಈ ಥರ ಬಂದಿದೆ. ಸೊ ಇದು ನಾವು ಗ್ರೇವಿ ಮಾಡಿದ್ದೀವಿ ಮತ್ತು ಇದು ನೋಡಿ ಕರ್ಜಿಕಾಯಿ ಮತ್ತು ಬೋಟಿಯ ಪಲ್ಯ. ಆಮೇಲೆ ಇದು ಜೋಳದ ರೊಟ್ಟಿ ಜೊತೆಗೆ ಆಹಾ, ಇವನ್ನ ತಿನ್ನಬೇಕಂದ್ರೆ ಸ್ವರ್ಗನೇ ಸ್ನೇಹಿತರೆ. ಸೊ ಇದು ಆಗಿತ್ತು ನೋಡಿ ಇವತ್ತಿನ ವಿಡಿಯೋ. ಮತ್ತು ಈ ಕರ್ಜಿಕಾಯಿ ಬಗ್ಗೆ ಏನಿದೆಲ್ಲ ಸ್ನೇಹಿತರೆ, ನಾನು ನಿಮಗೆ ಹೇಳೋ ಥರ ಒಂದು ಮಾಹಿತಿಯನ್ನು ನಾನು ಇದನ್ನು ತಿಳಿಸ್ತೀನಿ. ಈ ಕರ್ಜಿಕಾಯಿ ಏನು ಗರ್ಭಧಾರಣೆಗೆ ಪ್ಲಾನ್ ಮಾಡ್ತಾರಲ್ಲ ಸ್ನೇಹಿತರೆ, ಅಂದರೆ ಮಕ್ಕಳಾಗಬೇಕು ಅಂತ ಹೇಳ್ಬಿಟ್ಟು ನೀವೇನು ಪ್ಲಾನ್ ಮಾಡ್ತಿರಲ್ಲ, ಸೊ ಆವಾಗ ಗರ್ಭದಲ್ಲಿ ಇರುವಾಗ ಅಂದರೆ ಏನು ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ, ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡೋರು ದಯವಿಟ್ಟು ಇದನ್ನು ತಗೋಬೇಡಿ. ಸೊ ಇದು ಅಡ್ಡ ಪರಿಣಾಮ ಬೀಳುತ್ತೆ. ಇದು ಪೂರ್ತಿ ನಿಮಗೆ ಯಾಕೆ ಗರ್ಭಧಾರಣೆ ಇರೋರು ತಿನ್ನಬಾರ್ದು ಅನ್ನೋದಕ್ಕೆ ನೀವು ಪೂರ್ತಿ ಈ ಮಾಹಿತಿ ತಿಳಿದುಬೇಕಂದ್ರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ ಹೊಸ ವಿಷಯಗಳನ್ನು ನಿಮಗೋಸ್ಕರ ತರ್ತೀನಿ. ಸೊ ನಾನು ಇನ್ನೊಂದು ವಿಡಿಯೋ ಈ ಕರ್ಜಿಕಾಯಿ ಬಗ್ಗೆ ಮಾಡ್ತೀನಿ ಮತ್ತು ಗರ್ಭಧಾರಣೆ ಮಾಡೋರು ಯಾಕೆ ಇದನ್ನು ತಿನ್ನಬಾರ್ದಂತ ಪೂರ್ತಿ ಮಾಹಿತಿ ಆ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ, ಸೊ ಹೀಗೆ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಕರ್ಜಿಕಾಯಿ ಮತ್ತು ಜೋಳದ ರೊಟ್ಟಿ. ಸೊ ಇದೇ ಥರ ವಿಡಿಯೋಗಳನ್ನು ನೀವು ನೋಡಿ ಆನಂದಿಸಿ ಮತ್ತು ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ಗಳನ್ನು ನಿಮಗೆಲ್ಲ ಬೇಕಂತಂದರೆ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.